ಬಾಣಂತಿಯರಿಗೆ ಸಾವಿಗೆ ಕಾರಣ ಕೆಎಂಎಸ್ಸಿಎಲ್ ನೀಡಿದ್ದ ಔಷಧಿ ಕಾರಣನ. ನವೆಂಬರ್ 9ರಂದು ಜಿಲ್ಲಾ ಆಸ್ಪತ್ರೆಗೆ ಹೆರಿಗೆಗಾಗಿ ದಾಖಲಾಗಿರ್ತಾರೆ 7 ಗರ್ಭಿಣಿಯರು. ನವೆಂಬರ್ 10ರಂದು ಸಿಜರಿಯನ್ ಬಳಿಕ ಬಾಣಂತಿ ಲಲಿತಮ್ಮ ನಂದಿನಿ ಸಾವನ್ನಪ್ತಾರೆ. ನವೆಂಬರ್ 13ರಂದು ರೋಜಮ್ಮ ಅನ್ನುವಂಥ ಬಾಣಂತಿ ಸಾವನ್ನಪ್ತಾರೆ. 4 ಬಾಣಂತಿಯರಿಗೆ ವಿಮ್ಸ್ನಲ್ಲಿ ಚಿಕಿತ್ಸೆಯನ್ನ ಈಗ ನೀಡಲಾಗ್ತಾ ಇದೆ. 7 ಜನರಲ್ಲಿ 3 ಸಾವನ್ನಪ್ಪಿದ್ದಾರೆ, 4ರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. 4 ದಿನ ಆದರೂ ಕೂಡ ಜಿಲ್ಲೆಗೆ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಬಂದೇ ಇಲ್ವಂತೆ. ಪಾಪ ಅವರು ಬ್ಯುಸಿ ಇದ್ದಾರೆ, ಖಾಲಿಯಾ ಅಂತ ಕರೆಯೋದ್ರಲ್ಲಿ, ಇವೆಲ್ಲ ವಿಚಾರದಲ್ಲಿ ಸ್ವಲ್ಪ ಬ್ಯುಸಿ ಇದ್ದಾರೆ. ಸೊ ಬರ್ತಾರೆ, ವೇಟ್ ಮಾಡಿ. ಇನ್ನೂ ಪಾಪ 4 ಜನ ಟ್ರೀಟ್ಮೆಂಟ್ ಪಡ್ಕೊಳ್ತಾ ಇದ್ದಾರಲ್ಲ, ಬರ್ತಾರೆ. ಅವ್ರಿಗೆ ಸ್ವಲ್ಪ ಪುರ್ಸೊತ್ತು ಸಿಕ್ಕಾಗ ಬರ್ತಾರೆ. ಅಲ್ಲಿವರೆಗೂ ತಲೆ ಕೆಡಿಸ್ಕೊಬೇಡಿ. ನನ್ನ ಸಹೋದ್ಯೋಗಿ ಈಗ ಅಮರೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ಬಳ್ಳಾರಿ ಪ್ರತಿನಿಧಿ. ಅಮರೇಶ್, ಏನಿದೆ ಈ ಪ್ರಕರಣದ ಬಗ್ಗೆ ವರದಿ? ಈಗ ಯಾಕೆ ಈ ರೀತಿಯಾದಂತಹ ಸಾವುಗಳಾಗ್ತಾ ಇದೆ ಅಂತೆ? ಸ್ಥಳೀಯವಾಗಿ ಯಾರು ಶಾಸಕರು ಇದ್ರ ಬಗ್ಗೆ ಕ್ಯಾರೆ ಅಂತಿಲ್ವಾ? ಅರುಣ್, ಪ್ರಮುಖವಾಗಿ ಮೆಡಿಸಿನ್ ರಿಯಾಕ್ಷನ್ ಇಂದನೇ ಈ ಒಂದು ಘಟನೆ ಆಗಿದೆ ಅನ್ನುವಂತ ಪ್ರಾಥಮಿಕ ಮಾಹಿತಿ ಸಿಗ್ತದೆ. ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿರ್ತಕ್ಕಂಥ ವೈದ್ಯಾಧಿಕಾರಿಗಳು ಯಾರು ಸಹಿತ ಇದನ್ನ ಸ್ಪಷ್ಟಪಡಿಸಲ್ಲ. ಕೇವಲ ಅವರಿಗೆ ಕೆಲವೊಂದಿಷ್ಟು ಡಿಸೀಸ್ಗಳಿದ್ವು, ಹೀಗಾಗಿ ಈ ಒಂದು ಸಾವು ಸಂಭವಿಸಿದೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಆದ್ರೆ ಅದಕ್ಕಿಂತ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು ಏನು, 9ನೇ ತಾರೀಕಿಗೆ ಒಟ್ಟು 7 ಜನ ಗರ್ಭಿಣಿಯರು ಜಿಲ್ಲಾಸ್ಪತ್ರೆಗೆ ದಾಖಲಾಗಿರ್ತಾರೆ. ಅವ್ರಿಗೆಲ್ಲರಿಗೂ ಸಹಿತ ಸಿಜರಿಯನ್ ಮಾಡ್ಲಾಗುತ್ತೆ. ಆದ್ರೆ 10ನೇ ತಾರೀಕಿಗೆ ನಂದಿನಿ ಮತ್ತು ಲಲಿತಮ್ಮ ಅನ್ನುವಂಥವ್ರು ಮೃತಪಡ್ತಾರೆ. ಅದಾದ್ಮೇಲೆ 13ನೇ ತಾರೀಕಿಗೆ ರೋಜಾ ಅನ್ನುವಂತ ಬಾಣಂತಿ ಮೃತಪಡ್ತಾರೆ. ಅಂದ್ರೆ 3 ಗರ್ಭಿಣಿಯರಿಗೂ ಸಹಿತ ಹೆರಿಗೆ ಆಗುತ್ತೆ. ಅದಾದ್ಮೇಲೆ ಅವ್ರಿಗೆ ಹುಟ್ಟಿರ್ತಕ್ಕಂಥ ಮಕ್ಕಳು ಸಹಿತ ಆರೋಗ್ಯದಿಂದ ಇರ್ತಾರೆ. ಆದ್ರೆ ಏಕೈಕೆ ಅವರ ಆರೋಗ್ಯದಲ್ಲಿ ಏರ್ಪೇರ್ ಆಗಿ ಮೂವರು ಬಾಣಂತಿಯರು ಮೃತಪಡ್ತಾರೆ. ಆದ್ರೆ ಉಳಿದಂತೆ ಮತ್ತೆ ಅಚಾತುರಿ ಆಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಉಳಿದಂತ ಬಾಣಂತಿಯರನ್ನ ಬಳ್ಳಾರಿಯ ಬಿಮ್ಸ್ ಆಸ್ಪತ್ರೆಗೂ ಕೂಡ ದಾಖಲೆ ಮಾಡ್ಲಾಗ್ತದೆ. ಆದ್ರೆ ಅದೆಲ್ಲದಕ್ಕಿಂತ ಹೊರತಾಗಿ ಈಗ ಸದ್ಯಕ್ಕೆ ಈ ಒಂದು ಘಟನೆ ಯಾಕಾಯ್ತು, ಏಕೈಕಿ 3 ಬಾಣಂತಿಯರು ಮೃತಪಟ್ಟಿರೋದು ಸಾಮಾನ್ಯ ವಿಚಾರ ಅಲ್ಲ. ಈ ಒಂದು ವಿಚಾರನ ಸಾಕಷ್ಟು ಗಂಭೀರವಾಗಿ ಪರಿಗಣಿಸಿದಂತ ರಾಜ್ಯ ಸರ್ಕಾರವು ಸಹಿತ ಒಂದು ತನಿಖಾ ತಂಡವನ್ನು ಕೂಡ ರಚನೆ ಮಾಡಿತ್ತು. ಈಗ ಸದ್ಯಕ್ಕೆ ತನಿಖಾ ತಂಡವು ಸಹಿತ ಈಗಾಗಲೇ ಬಂದು ಬಳ್ಳಾರಿಗೆ ಬಂದು ಇಲ್ಲಿಂದ ಒಂದಿಷ್ಟು ಮಾಹಿತಿಯನ್ನು ಕೂಡ ಪಡೆದುಕೊಂಡು ಹೋಗಿದೆ. ಆದ್ರೆ ಇದೆಲ್ಲದಕ್ಕೂ ಕೂಡ ಪ್ರಮುಖ ಕಾರಣ ಅಂದ್ರೆ ಬಾಣಂತಿಯರ ಸಾವಿಗೆ ಅಂದ್ರೆ ಸಿಜರಿನ್ ಬಳಿಕ IV ಫ್ಲೂಯಿಡ್ ಹಾಗೂ NSL ಗ್ಲೂಕೋಸ್ ಅನ್ನು ಹಾಕಲಾಗಿತ್ತು. ಇದೇ ಒಂದು ರಿಯಾಕ್ಷನ್ ಆಗಿದೆ ಅನ್ನುವಂತ ಮಾಹಿತಿ ಸಿಗ್ತದೆ. ಅಂದ್ರೆ ಕರ್ನಾಟಕ ರಾಜ್ಯ ವೈದ್ಯಕೀಯ ಸರಬರಾಜು ನಿಗಮದಿಂದ ಈ ಒಂದು ಗ್ಲೂಕೋಸ್ ಬಾಟ್ಲಿಗಳನ್ನು ಕಳಿಸಲಾಗಿತ್ತು. ಆದ್ರೆ ಇದಕ್ಕೆ ಪಶ್ಚಿಮ ಬಂಗಾಳ ಮೂಲದ ಒಂದು ಖಾಸಗಿ ಮೆಡಿಕಲ್ ಕಂಪನಿ ಸಪ್ಲೈ ಮಾಡ್ತಾ ಇತ್ತು. ಆದ್ರೆ ಆ ಒಂದು ಕಂಪನಿ ಈ ಹಿಂದೆ ಒಂದು ಬಾರಿ ಬ್ಲಾಕ್ ಲಿಸ್ಟ್ಗೂ ಸಹಿತ ಸೇರಿಸಲಾಗಿತ್ತು. ಆದ್ರೆ ಬಹುತೇಕ ಅದೇ ಒಂದು ಕಂಪನಿಯಿಂದ ಬಂದಿರತಕ್ಕಂತ ಗ್ಲುಕೋಸ್ ಏನಿತ್ತು ಅದು ಒಂದಿಷ್ಟು ರಿಯಾಕ್ಷನ್ ಆಗಿದೆ ಅನ್ನೋ ಮಾಹಿತಿ ಸಿಕ್ಕಿದೆ. ಸದ್ಯಕ್ಕೆ ಈಗಾಗಲೇ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಸಹಿತ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಈಗಾಗಲೇ ಮಾಹಿತಿಯನ್ನು ಕೂಡ ಪಡೆದಿದ್ರೆ. ಆದ್ರೆ ಈಗ ಏನ್ ಬಂದಿರತಕ್ಕಂಥ ವರದಿ ಏನ್ ಬರುತ್ತೆ ಅನ್ನುವಂಥದ್ರ ಮೇಲೆ ನಿರ್ಧಾರವಾಗುತ್ತೆ. ಅರುಣ್. ಓಕೆ ಅಮರೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.